ಮಾನ ಮರ್ಯಾದೆ ಇಲ್ಲ ಶಿವನೇ, ಮಾನ ಮರ್ಯಾದೆ ಇಲ್ಲ ಶಿವನೇ, ಮನುಷ್ಯನೇ ದೇವರಾಗಿ ಕುಳಿತವನೇ, ಮನುಷ್ಯನೇ ದೇವರಾಗಿ ಕುಳಿತವನೇ. ಗಾಂಧಿ ನೋಟು ಇದ್ರೆ ಸಾಕು ದೇವರು ನಮ್ಮವನೇ, ಗಾಂಧಿ ನೋಟು ಇದ್ರೆ ಸಾಕು ದೇವರು ಕೂಡ ನಮ್ಮವನೇ. ಬಡವರಿಗೆ ಎಲ್ಲಿದೆ ನ್ಯಾಯ, ಬಡವರಿಗೆ ಎಲ್ಲಿದೆ ನ್ಯಾಯ, ಮಾನ ಮರ್ಯಾದೆ ಇಲ್ಲ ಶಿವನೇ, ಮಾನ ಮರ್ಯಾದೆ ಇಲ್ಲ ಶಿವನೇ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ, ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಹೃತ್ಪೂರ್ವಕವಾಗಿ ಸ್ವಾಗತ. ನೋಡಿ, ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆಗಳ ಬಗ್ಗೆ, ಧರ್ಮಸ್ಥಳದಲ್ಲಿ ಅಸಹಜ ಸಾವುಗಳ ಬಗ್ಗೆ, ಅಲ್ಲಿ ಲಾಡ್ಜ್ನಲ್ಲಿ ನಡೆದಿರ್ತಕ್ಕಂಥ, ಧರ್ಮಸ್ಥಳದ ಲಾಡ್ಜ್ನಲ್ಲಿ ನಡೆದಿರ್ತಕ್ಕಂಥ ಘನಘೋರ ಕೃತ್ಯಗಳ ಬಗ್ಗೆ BLR ಮುಖ್ಯಸ್ಥ ಸ್ಫೋಟಕ ವರದಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಈ ಆಡಿಯೋ ಹಾಕ್ತಾಯಿದ್ದೀನಿ. ನಮ್ಮ ದಿನೇಶ್ ದಿನು ಅವ್ರ ಜೊತೆಗೆ ಮಾತಾಡ್ತಕ್ಕಂಥ ಆಡಿಯೋ ದಯವಿಟ್ಟು ಎಲ್ಲಿ ಸ್ಕಿಪ್ ಮಾಡದೆ ಕೇಳಿ, ನಿಮಗೆಲ್ಲ ಗೊತ್ತಾಗುತ್ತೆ ಧರ್ಮಸ್ಥಳದಲ್ಲಿ ಏನೆಲ್ಲ ಆಗಿತ್ತು ಎಂಬುದರ ಬಗ್ಗೆ ಪೂರ್ಣ ವಿವರ ಈ ಆಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ BLR ಪೋಸ್ಟ್ ಇಲ್ಲಿವರೆಗೆ ಏನು ವರದಿ ಮಾಡಿತ್ತಲ್ಲ, ಅದು ಇಲ್ಲಿ ಸುಳ್ಳಾಗಿಲ್ಲ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. BLR ಪೋಸ್ಟ್ ವರದಿಗಾರ ಅವರು ಯಾವುದೇ ಹಿಂಜರಿಕೆ ಇಲ್ಲದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಇಲ್ಲಿಯವರೆಗೂ ವಾಸ್ತವ ಏನಿದೆ ಅದನ್ನೇ ಹೇಳಿರ್ತಕ್ಕಂಥದ್ದು, ಅದನ್ನೇ ಪ್ರಸ್ತಾಪ ಮಾಡಿದ್ದು, ಅದನ್ನೇ ಇಲ್ಲಿವರೆಗೂ ಪ್ರಸಾರ ಮಾಡಿರ್ತಕ್ಕಂಥದ್ದು. ಇದು ಸತ್ಯ ಸಂಗತಿ. ನಮ್ಮ ಸೌಜನ್ಯ ಹೋರಾಟಗಾರರಿಗೆ BLR ಪೋಸ್ಟ್ ಎಂಬ ಪತ್ರಿಕೆಯನ್ನು, BLR ಪೋಸ್ಟ್ ಏನಿದೆಯಲ್ಲ ಆ ವರದಿಯಿಂದ ಪುಷ್ಟಿ ಬಂದಂತಾಗಿದೆ. ನಮಗೆ ಗೊತ್ತಿಲ್ಲದಿರ್ತಕ್ಕಂಥ ಮಾಹಿತಿಗಳನ್ನು ಸಮೇತ BLR ಮುಖ್ಯಸ್ಥ ಪ್ರಕಟ ಮಾಡಿರ್ತಕ್ಕಂಥದ್ದು ಸತ್ಯ ಸಂಗತಿ. ಹಾಗಾಗಿ ಹೇಳ್ತಕ್ಕಂಥದ್ದು, ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಸತ್ತಿರತಕ್ಕಂಥ ಆತ್ಮಗಳಿಗೆ, ಸತ್ತಿರತಕ್ಕಂಥ ವ್ಯಕ್ತಿಗಳ ಆತ್ಮಗಳಿಗೆ ನ್ಯಾಯ ಬೇಕು. ಮೇನ್ ನಮ್ಮ ಸೌಜನ್ಯಗೆ ನ್ಯಾಯ ಬೇಕು. ಅದಕ್ಕೋಸ್ಕರನೇ ದಯವಿಟ್ಟು ಕೇಳಿಸ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ, ನಮ್ಮ ಸೌಜನ್ಯ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಜನಗಳು ಸಪೋರ್ಟ್ ಮಾಡಿದರೆ ಮಾತ್ರ ನ್ಯಾಯ ಸಿಗೋದು, ಇಲ್ಲಾಂದರೆ ಇನ್ನೂ ಕೂಡ ಮುಚ್ಚಾಕುವ ಹಂತಕ್ಕೆ ಹೋಗ್ತಾರೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನೋಡಿ, ಧರ್ಮಸ್ಥಳದ ಬೆಳ್ತಂಗಡಿ ಕೋರ್ಟಲ್ಲಿ ದೇವಸ್ಥಾನಕ್ಕೆ ಅಪಮಾನ ಆಗಿದೆ, ಷಡ್ಯಂತ್ರ ಮಾಡಿದ್ದಾರೆ ಸೌಜನ್ಯ ಹೋರಾಟಗಾರರು, ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ಹಿರಿಯರಾದ CV ನಾಗೇಶ್ ಮತ್ತು ಅವರ್ಯಾರೋ ಇನ್ನೊಬ್ಬರು SIT ತಂಡದೊಳಗೆ ಸೇರಿಸ್ಬೇಕು ಅಂತ ಎಷ್ಟೆಲ್ಲ ಹೆಣಗಾಡ್ತಾ ಇದ್ದಾರೆ. ನೋಡಿ, ಸೌಜನ್ಯ ಕೇಸಲ್ಲಿ ಏನೆಲ್ಲ ಮಾಡಿದ್ರಲ್ಲ, CBI ತನಿಖೆನ ಅಲ್ಲಾಡಿಸಿದರು, COD ತನಿಖೆ ಅಲ್ಲಾಡಿಸಿದರು, ಅಲ್ಲಿನ IO ಯೋಗೇಶ್ ಅವರನ್ನು ಅಲ್ಲಾಡಿಸಿದರು. ಸಾಕ್ಷಿಗಳನ್ನು ಯಾವ ಥರ ನಾಶ ಮಾಡಿದೆ ಎಂಬುದು ಎಲ್ಲರಿಗೆ ಗೊತ್ತಿರತಕ್ಕಂಥ ಮಾಹಿತಿ. ಈ SIT ತನಿಖೆ ತಂಡವನ್ನು ಸಮೇತ ಹಳ್ಳ ಹಿಡಿಸಬೇಕಂತೇಳಿ ಮೇನ್ ಉದ್ದೇಶ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನಿಮಗೇನು ಅನಿಸುತ್ತೆ? ಕಾಮೆಂಟ್ ಬಾಕ್ಸ್ ಕಾಲಿದೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಈ ಆಡಿಯೋವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಜಸ್ಟಿಸ್ ಫಾರ್ ಸೌಜನ್ಯ, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರೋಣ. ಮಾಡಿದಂಥ ವರದಿಗಳಲ್ಲಿ ತುಂಬ ಗಮನಿಸಬೇಕಾದ ಅಥವಾ ತುಂಬ ಅದ್ರ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆದ ವಿಷಯ ಏನು ಅಂತಂದರೆ, ನೀವು ಅಲ್ಲಿನ ದಾಖಲೆಗಳನ್ನು ಇಟ್ಕೊಂಡು ಮಾಡಿದಂಥ ವರದಿಗಳು, ಅಂದರೆ ಗ್ರಾಮ ಪಂಚಾಯತಿ ದಾಖಲೆ ಆಗಿರ್ಬೋದು ಅಥವಾ ಪೊಲೀಸ್ ದಾಖಲೆಗಳನ್ನ ಇಟ್ಕೊಂಡು ಮಾಡಿದಂಥ ವರದಿಗಳು. ಬಹಳಷ್ಟು ಕೇಸ್ಗಳನ್ನ SIT ಕೂಡ ಅದನ್ನು ಕೂಡ ಸೀರಿಯಸ್ ಆಗಿ ಮಾಡ್ತಾ ಇದೆ ಅಂತ ಮಾಹಿತಿ ಇದೆ. ಗೊತ್ತಿಲ್ಲ ಅದು ಎಲ್ಲಿಗೆ ಹೋಗುತ್ತೋ ಅಂತ ಹೇಳಿ. ಹೌದು. ಆ ದಾಖಲೆಗಳನ್ನು ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಅಂತ? ಅಲ್ಲ, ದಾಖಲೆಗಳನ್ನು ನೋಡಿದಾಗ ಈಗ UDRಗಳು ಎಲ್ಲಾ ಕಡೆನೂ ಆಗುತ್ತೆ. ಈಗ ಬೇರೆ ಮೇ ಬಿ ಟೆಂಪಲ್ ಏರಿಯಾಗಳಲ್ಲೋ ಅಥವಾ ಇನ್ನೊಂದು ಯಾವುದೋ ಟೂರಿಸ್ಟ್ ಸ್ಥಳಗಳಲ್ಲೋ
ಇನ್ನೊಂದೆಲ್ಲ ಬೆಂಗಳೂರಲ್ಲೋ ಯು ಡಿ ಆರ್ಗಳಾಗುತ್ತೆ. ಬಟ್ ಏನು ದ ಸ್ಕೇಲ್ ಆಫ್ ಯು ಡಿ ಆರ್ಸ್, ದ ನಂಬರ್ ಆಫ್ ಯು ಡಿ ಆರ್ಸ್, ಆಮೇಲೆ ಒಂದು ಪ್ಯಾಟರ್ನ್ ನಾನು ಗಮನಿಸಿರೋ ಇರೋದು ಏನಂತಂದ್ರೆ, ಈ ಮೇ ಬಿ ಬಿಟ್ವೀನ್ 1990 ಟು 2013-14 ಏನಂತಂದ್ರೆ, ಒಂದು ದಿವಸ ಗಂಡು ಮೇಲ್ ಬಾಡಿ ಪತ್ತೆ ಆಗುತ್ತೆ, ಸಬ್ಸಿಕ್ವೆಂಟ್ಲಿ ನೆಕ್ಸ್ಟ್ ಡೇ ಫಿಮೇಲ್ ಬಾಡಿ ಪತ್ತೆ ಆಗುತ್ತೆ. ಆಮೇಲೆ ಒಂದೊಂದ್ಸತಿ ಅದೇ ದಿವಸ ಮೇಲು ಫಿಮೇಲ್ ಬಾಡಿಗಳು ಬೇರೆ ಬೇರೆ ಕಡೆ ಪತ್ತೆ ಆಗುತ್ತೆ. ಅವ್ರಿಗೆ ಯಾರಿಗೂ ಕನೆಕ್ಷನ್ ಇತ್ತೋ ಕನೆಕ್ಷನ್ ಇಲ್ವೋ, ಮೋಸ್ಟ್ಲಿ ಕನೆಕ್ಷನ್ ಇದ್ದೇ ಅನ್ನೋ ಅನುಮಾನಗಳು ಕೂಡ ಬರುತ್ತೆ. ಯಾಕಂತಂದ್ರೆ ಅಲ್ಲೆಲ್ಲೋ ಹತ್ರದಲ್ಲೇ ಇರುತ್ತೆ. ಆಮೇಲೆ ಎಲ್ಲದಕ್ಕೂ ಏನಂತಂದ್ರೆ ಒಂದು ಇದಿದೆ, ಒಂದು ಸೀರೆನಲ್ಲಿ ನೇಣು ಹಾಕೊಳ್ಳೋದು, ಅಲ್ಲೆಲ್ಲೋ ಅದು ಒಂದು ಯಾವುದೋ ಒಂದು ಗೋದಾಮ್ನಲ್ಲಿ ಒಂದು ಸೀರೆನಲ್ಲಿ ನೇಣು ಹಾಕಿರೋದು, ಆ ಥರದ್ದು ಸೀರೆನಲ್ಲಿ ನೇಣು ಹಾಕಿರೋದು ಎಷ್ಟೋ ಲಾಡ್ಜ್ಗಳಲ್ಲಿ ಆಗಿರುವಂಥದ್ದನ್ನು ಇದೆ. ಅದು ಏನದು ಸೀರೆನಲ್ಲಿ ಅವರೇ ನೇಣು ಹಾಕೊಂಡಿರೋದು, ಅಥವಾ ಬೇರೆ ಯಾರಾದರೂ ಅಲ್ಲಿ ಬಂದು ಕೊಲೆಗಳಾಗಿರೋದು, ಈ ಥರದ ಅಂದ್ರೆ ಟು ಸಮ್ ಅಪ್ ಏನ್ ಹೇಳ್ಬೋದು ಅಂತಂದ್ರೆ, ಈ ಯು ಡಿ ಆರ್ಗಳನ್ನು ನೋಡಿದಾಗ ಬಹಳ ಅನುಮಾನಗಳು ಬರುತ್ತೆ. ಈಗ ನಾರ್ಮಲಿ ಯು ಡಿ ಆರ್ಗಳನ್ನ ನೋಡಿದಾಗ ನಮಗೆ ಅನುಮಾನಗಳು ಬರಲ್ಲ. ಬಟ್ ಇಲ್ಲಿನ ಯು ಡಿ ಆರ್ಗಳನ್ನ ನೋಡಿದಾಗ ಈ ವ್ಯಾಪ್ತಿನಲ್ಲಿ ಏನು ಬೆಳ್ತಂಗಡಿ, ಮೊದಲು ಬೆಳ್ತಂಗಡಿ ಆಮೇಲೆ ಧರ್ಮಸ್ಥಳದ ವ್ಯಾಪ್ತಿನಲ್ಲಿ ಬಂದ ಯು ಡಿ ಆರ್ಗಳನ್ನು ನೋಡಿದಾಗ ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಆಮೇಲೆ ಮೈನರ್ಗಳು ತೀರ್ಕೊಂಡಿರೋದು, ಕೆಲವೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ, ಹುಡುಗಿ ಮೈನರ್ ಇರ್ತಾಳೆ, ಆದ್ರೆ ಅವಳ ಏಜನ್ನ ಬದಲಿ ಮಾಡ್ತಾರೆ. ಯು ಡಿ ಆರ್ ನಲ್ಲಿ ಬದಲಿ ಇರುತ್ತೆ, ಪೋಸ್ಟ್ ಮಾರ್ಟಮ್ ಇದರಲ್ಲಿ ಬದಲಿ ಏಜ್ ಇರುತ್ತೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಕಾಸ್ ಆಫ್ ಡೆತ್ ಬೇರೆ ಇರುತ್ತೆ, ಯು ಡಿ ಆರ್ ಅಲ್ಲಿ ಕಾಸ್ ಆಫ್ ಡೆತ್ ಬೇರೆ ಇರುತ್ತೆ. ಸೊ ಈ ತರದ ತಾಳೆ ಆಗದಂತ ವಿಚಾರಗಳು ಹಲವು ಇದೆ. ಇವಾಗ ನೀವು ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ನ ನೀವು ಕಂಪೇರ್ ಮಾಡಿದಾಗ, so this obviously leads to, it demands a comprehensive investigation, not some ಇವಾಗ ಒಂದೇನೋ 2 ತಿಂಗಳಲ್ಲೋ ಸೂಪರ್ಫಿಷಿಯಲ್ ಆಗಿ ಏನೋ ಮುಗ್ಸಕ್ಕೆ ಆಗಲ್ಲ. ಬಹಳ ಟೆಕ್ನಿಕಲ್ ಆಗಿ ಮಾಡ್ಬೇಕಾಗತ್ತೆ, ಬಹಳ ಪ್ರೊಫೆಷನಲ್ ಆಗಿ ಮಾಡ್ಬೇಕಾಗತ್ತೆ. ಇಟ್ ವಿಲ್ ಟೇಕ್ ನನ್ನ ಪ್ರಕಾರ ಒಂದೂವರೆ ವರ್ಷ ತಗೋಬಹುದು ಅದನ್ನೆಲ್ಲ ಕರೆಕ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಅದ್ರ ಹಿಂದೆ ಇದ್ದಾರೆ, ಏನು ಎತ್ತ ಅಂತ ತಿಳ್ಕೊಳ್ಳಕ್ಕೆ. ಆಮೇಲೆ ನಾನು ಕೂಡ ಅದು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಮಾಡ್ಬೇಕಾದ್ರೆ ನನಗೆ ತುಂಬಾ ಸ್ಟ್ರೈಕ್ ಆಗಿದ್ದೇನೆಂದ್ರೆ, ಅವತ್ತು ಸಿಕ್ಕಿದ ಬಾಡಿನ ಕೆಲವೇ ಗಂಟೆಗಳಲ್ಲಿ ಅದನ್ನ ದಫನ್ ಮಾಡ್ತಾ ಇದ್ದಿದ್ದು ಕಾಣಿಸುತ್ತೆ, ಅವ್ರ ಡೇಟ್ಗಳನ್ನೆಲ್ಲ ನೋಡಿದ್ರೆ ಎಲ್ಲ. ಅದನ್ನ ನನಗೆ ಹೇಳಕ್ಕೆ ಮರ್ತೋಗಿದೆ. ಏನಂತಂದ್ರೆ, ಅದೇ ಅದನ್ನ ಆಮೇಲೆ ಅವರು ಕಂಪೈಲು ಮಾಡಿದ್ದಾರೆ. ಅದೇ ದಿವಸ 73, 74 ಏನೋ ಬಾಡಿಗಳು ಬಿಟ್ವೀನ್ ಸೆವೆರಲ್ ಇಯರ್ಸ್, ಅದೇ ಬೆಳಗ್ಗೆ ಸಿಗುತ್ತೆ ಸಾಯಂಕಾಲ ದಫನ್ ಮಾಡ್ತಾರೆ, ಬೆಳಗ್ಗೆ ಸಿಗುತ್ತೆ ಸಾಯಂಕಾಲ ದಫನ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನ್ ಅವ್ರು ಪೋಸ್ಟ್ ಮಾರ್ಟಮ್ ಮಾಡಿದಾರೋ ಪೋಸ್ಟ್ ಮಾರ್ಟಮ್ ಮಾಡಿಲ್ವೋ ಅದಕ್ಕೆ ಯಾವುದಕ್ಕೂ ಸರಿಯಾದ ದಾಖಲೆಗಳಿಲ್ಲ. ಯಾಕೆ ಅಷ್ಟು ಹರಿಬರಿಯಲ್ಲಿ ಒಂದು ಹೆಣವನ್ನ ವಿಲೇವಾರಿ ಮಾಡ್ತಾ ಇದ್ರು? ಒಂದೆರಡು ಹೆಣನ ಐ ಥಿಂಕ್ ಸುಟ್ಟಿದಾರು ಕೂಡ, ಸುಟ್ಟಿರೋದು ಕೆಲವು ಉದಾಹರಣೆಗಳಿದೆ. ಯಾಕೆ ಆ ತರ ಮಾಡಿದ್ರು? ಇದ್ರ ಹಿಂದೆ ಯಾರಾದ್ರೂ ಹಂಗ ಮಾಡ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ಸ್ ಇತ್ತ? ಯಾರಿಗಾದ್ರೂ ಭಯ ಇತ್ತ? ಅದೇನಾದ್ರೂ ಇನ್ನೂ ದಿವಸ ಇತ್ತು, ಐಡೆಂಟಿಫೈ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಭಯ ಇತ್ತ ಯಾರಿಗಾದ್ರೂ? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಯಾಕೆ ಆ ರೀತಿಯಾಗಿ ಮಾಡಕ್ಕೆ ಒಪ್ಕೊಂಡ್ರು? ಪಂಚಾಯತ್ ಪೊಲೀಸು ಇಬ್ರು ಸೇರ್ಕೊಂಡು ಯಾಕೆ ಆ ರೀತಿಯಾಗಿ, ಅರಣ್ಯ ಇಲಾಖೆ ಒಂದೊಂದ್ಸದಲ್ಲಿ ಅರಣ್ಯ ಇಲಾಖೆಯವರು ಮಾಡಿದ್ರು. ಆಮೇಲೆ ಎಲ್ಲಿ ಅನ್ನೋ, ಆಮೇಲೆ ಈಗ ಒಂದು ಡೆಸಿಗ್ನೇಟೆಡ್ ಮೊದ್ಲು ಏನ್ ಹೇಳ್ತಾ ಇದ್ರು, ಅವ್ರಿಗೆ ಅಲ್ಲಿ ಸ್ಮಶಾನನೇ ಇಲ್ಲ ಅಂತ ಹೇಳ್ತಾ ಇದ್ರು. ರೀಸೆಂಟ್ ಆಗಿ ಅಲ್ಲಿ ಸ್ಮಶಾನ ಬಂದಿರೋದು ಅಂತ, ಮೇ ಬಿ ಪೋಸ್ಟ್ 2000 ಏನೋ ಸ್ಮಶಾನ ಬಂದಿರೋದು ಅಂತ. ಆದ್ರೆ ನಾರ್ಮಲಿ ನಾವು ನೋಡಿದಾಗ ಎಲ್ಲೆಲ್ಲಿ ಶಿವ ಟೆಂಪಲ್ಗಳಿರುತ್ತೆ ಅಲ್ಲೆಲ್ಲ ಅಕ್ಕಪಕ್ಕ ಒಂದು ಸ್ಮಶಾನ ಅಂತೂ ಇದ್ದೇ ಇರುತ್ತೆ. ಬಟ್ ನಾನಲ್ಲಿ ಹೋಗಿ ಕೇಳಿ ವಿಚಾರಿಸಿದಾಗ ಅಲ್ಲೊಂದು ಸ್ಮಶಾನನೂ ಇತ್ತು ಅಂತ, ಆಮೇಲೆ ಇತ್ತು ಅಂತ ಹೇಳ್ತಾ ಇದ್ರು. ಆಮೇಲೆ ಮತ್ತೆ ಅಲ್ಲಿದ್ದ ಆಂಬ್ಯುಲೆನ್ಸ್ ಯಾರು ಅವನ್ನ ಎನ್ಕ್ವೈರಿ ಮಾಡಿದರೆ ಅವನ ಜೊತೆನೂ ಮಾತಾಡಿದಾಗ ಅವನು ಹೇಳಿದ್ದ ಅಲ್ಲೊಂದು ಸ್ಮಶಾನ ಇತ್ತು ಅಂತ. ಬಟ್ ಆ ಸ್ಮಶಾನನ ಹೊರತುಪಡಿಸಿ ಯಾಕೆ ಈ ಫಾರೆಸ್ಟ್ ಏರಿಯಾದಲ್ಲಿ ಅದನ್ನ ಹೂತು ಹಾಕಿದ್ರು? ಆಮೇಲೆ ಎಲ್ಲೂ ನಿಮಗೆ ಎಲ್ಲಿ ಹೂತಾಕಿದ್ದಾರೆ ಅನ್ನೋ ದಾಖಲೆಗಳೇ ಸಿಗಲ್ಲ. ಇಡೀ ದಾಖಲೆಗಳಲ್ಲಿ
ಸ್ಪೆಸಿಫಿಕ್ ಆಗಿ ಎಲ್ಲಿ ಈಗ ಏನೋ ಒಂದು ಪಾಂಗಳ ಸ್ಮಶಾನನೋ ಇನ್ನೊಂದು ಸ್ಮಶಾನನೋ ಅಂತ ಆ ಥರದ್ದು ಒಂದು ಸ್ಪೆಸಿಫಿಕ್ ಮೆನ್ಷನಿಂಗೇ ಇಲ್ಲ. ಎಲ್ಲಿ ಆ ಹೆಣ ಎಲ್ಲೂ ಈಗ ನಾಳೆ ಯಾರೋ ಒಬ್ರು ಬಂದ್ರು ಫೋಟೋ ಇವರು ದಫನ್ ಮಾಡಿದಾರೋ ಏನೋ ಮಾಡಿದಾರೋ, 1 ತಿಂಗಳಾದ್ಮೇಲೆ ಅವ್ರು ಎಲ್ಲೋ ಫೋಟೋ ನೋಡಿದ್ರು, ನನ್ನ ಮಗಳು ಇಲ್ಲೇ ಕಾಣಾಗಿದ್ದಾಳೆ, ಇಲ್ಲೇ ದಫನ್ ಮಾಡಿದ್ರೆ, ಎಲ್ಲಿ ದಫನ್ ಮಾಡಿದೀರಾ ಅಂತ ಕೇಳಿದ್ರೆ ಇವ್ರ ಹತ್ರ ಉತ್ತರ ಅವ್ರಿಗೆ ಇಲ್ಲ. ಅವ್ರ ಹತ್ರ ಉತ್ತರ ಇಲ್ಲ. ಅಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ. ಅದು ಏನಂದ್ರೆ ಒಂದು ಹ್ಯೂಮನ್ ಆಂಗಲ್ ಅಲ್ಲಿ ನಾವು ಇದನ್ನ ನೋಡೋದಾದ್ರೆ ದೇರ್ ಇಸ್ ನೋ ವ್ಯಾಲ್ಯೂ ಟು ದ ಡೆಡ್ ಇನ್ ದಟ್ ಪ್ಲೇಸ್. ಬಿಕಾಸ್ ಸುಮ್ಮನೆ ಏನೋ ಹೆಣ ಎಲ್ಲೆಲ್ಲೋ ಅಂದ್ರೆ ಕಸ ಬಿಸಾಡ್ದಂಗೆ ಹೆಣನ ದಫನ್ ಮಾಡಿದ್ದಾರೆ. ನೀವು ಹೇಳಿದ್ರಿ ವ್ಯಾಲ್ಯೂ ಅಂತ ಹೇಳಿ. ಅಂದ್ರೆ ಹ್ಮ್ ಈ ಈ ಚಿನ್ನಯ್ಯನಿಗೆ ಸಂಬಂಧಪಟ್ಟಂತೆ ಅವನ ಜೊತೆ ಕೆಲಸ ಮಾಡ್ತಿದ್ದಂತ ರಾಜು ಅಂತ ಅನ್ನೋ ಒಬ್ಬ ವ್ಯಕ್ತಿ, ಅವನು ಸಂದರ್ಶನ ಕೊಡ್ಬೇಕಾದ್ರೆ ಆತ ಹೇಳ್ತಾ ಇದ್ದ ಅವನು, ಅಂದ್ರೆ ಹೆಣಗಳನ್ನ ದಾರ ಕಟ್ಬಿಟ್ಟು ಎಳ್ಕೊಂಡ್ ಬರ್ತಾ ಇದ್ರು ಅಂತ ಹೇಳ್ತಾನೆ. ಹ್ಮ್ ಹ್ಮ್ ಮತ್ತೆ ಈ ಚಿನ್ನಯ್ಯ ಕೂಡ ಅವನು ಹೇಳ್ಕೊಂಡಿದ್ದಾನೆ, ಅಂದ್ರೆ ತಳ್ಳು ಗಾಡಿಯಲ್ಲಿ ಹೆಣನ ಹಾಕೊಂಡು ನಾವು ತಗೊಂಡ್ ಹೋಗ್ತಾ ಇದ್ರು ಅವರು ಅಂತ ಹೇಳಿ. ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಅವರು ಹೆಣನ ತಳ್ಳುಗಾಡಿನಲ್ಲಿ ತಗೊಂಡು ಹೋಗೋದು, ಆಮೇಲೆ ದಾರ ಕಟ್ಟಿ ಇಳ್ಕೊಂಡು ಹೋಗಿ ದಫನ್ ಮಾಡೋದು, ಅದು ಮಾತ್ರ ಅಲ್ಲ. ನಾನ್ ಮಾತಾಡಿರೋ ಕೆಲವರು, ಅದನ್ನ ನಾನು ಬರ್ದಿಲ್ಲ, ಕೆಲವರು ಏನ್ ಹೇಳಿದ್ದಾರೆ, ಹೆಣಗಳನ್ನ ಹಂಗೆ ನೀರಿಗೆ ದೂಡ್ತಾ ಇದ್ರು ಅಂತ. ಅಂದ್ರೆ ದೇ ವರ್ ಥ್ರೋಯಿಂಗ್ ದ ಡೆಡ್ ಬಾಡೀಸ್ ಇನ್ ಟು ದ ರಿವರ್. ಅಲ್ಲಿ ಏನು ನೇತ್ರಾವತಿ ರಿವರ್ ಇದೆಯಲ್ಲ, ಅದಕ್ಕೆ ದೂಡ್ತಾ ಇದ್ರು. ಆ ತರದ ನಿದರ್ಶನಗಳು ಇದೆ. ಬಟ್ ಆ ತರದ್ದು ಅದಕ್ಕೆ ಯಾವುದಕ್ಕೂ ದಾಖಲೆಗಳಿಲ್ಲ. ಅಂದ್ರೆ ಆ ತರ ದೂಡಿರೋ ಹೆಣಗಳಿಗೆ ದಾಖಲೆಗಳನ್ನೇ ಇಲ್ಲ. ಯಾಕಂತಂದ್ರೆ ಅದನ್ನ ಅವ್ರು ದಫನ್ ಮಾಡಿರಲ್ಲ, ಪಂಚಾಯತಿಗೆ ಬರಲ್ಲ, ಪಂಚಾಯತಿಯವರು ಅದನ್ನ ರೆಕಾರ್ಡ್ ಮಾಡ್ಕೊಳ್ಳಲ್ಲ. ಆ ತರದ್ ಎಷ್ಟು ಹೆಣಗಳ ಇದೆ ಅನ್ನೋದು ನನ್ನ ಪ್ರಕಾರ ಯಾರಿಗೂ ಗೊತ್ತೇ ಆಗಲ್ಲ. ಆ ಒಂದು ಇದೇನಿದೆ ಅದನ್ನ ಮೋಸ್ಟ್ಲಿ ಅದು ಹೊರಗಡೆ ತರಕ್ಕೆ ಆಗಲ್ಲ ಅಂತ ಅನ್ಸುತ್ತೆ. ಹೌದೌದು. ಒಟ್ಟಾರೆಯಾಗಿ ಅಂದ್ರೆ ಈಗ ಈ ಚಿನ್ನಯ್ಯ ಅನ್ನುವಂತ ವ್ಯಕ್ತಿ ಬಂದು ಅವನು ಒಂದು ಹೇಳಿಕೆ ಕೊಟ್ಟು ಅಲ್ಲಿಂದ ಶುರು ಆಗಿದಂತ ಪ್ರಕರಣ, ಆ ಕೇಸೇ ಸತ್ತೋಯ್ತು ಒಂದು ರೀತಿಯಲ್ಲಿ. ಅಂತಂದ್ರೆ ಅವನೇ ಅದರಲ್ಲಿ ಆರೋಪಿಯಾದ. ಈ ತರದ ಒಂದು ಬೆಳವಣಿಗೆ ನಿರೀಕ್ಷೆ ಮಾಡಿದ್ದ ನೀವು ಅಂತ ಒಬ್ಬ ಜರ್ನಲಿಸ್ಟ್ ಆಗಿನೇ ನಾನು ಕೇಳ್ತೀನಿ. ಇಲ್ಲ, ನಾನು ಇನ್ ದ ಬಿಗಿನಿಂಗ್ ನಾನು ಆ ಒಂದು ಕಲ್ಪನೆ ನನಗೆ ಇರಲಿಲ್ಲ. ಯಾವಾಗ ಒಂದು 4-5 ಸ್ಪಾಟ್ 6 ಸ್ಪಾಟ್ ಆದಾಗ ಹೆಣಗಳು ಸಿಗದೇ ಇದ್ದಾಗ ನನಗೆ ಯಾಕೋ ಅನುಮಾನಗಳು ಬರಕ್ಕೆ ಶುರುವಾಯಿತು. ಈ ಮನುಷ್ಯ ಏನು ಜೆನ್ವಿನ್ ಆಗಿ ಬಂದಿದಾನ, ಅಥವಾ ವೆದರ್ ಹಿ ಈಸ್ ಅ ಪ್ಲಾಂಟ್ ಬೈ ಸಂಬಡಿ, ಅಥವಾ ಇವನೇನಾದ್ರೂ ಅಪರ್ಚುನಿಸ್ಟಿಕ್ ಆಗಿ ಬಂದು ಆಕ್ಟಿವಿಸ್ಟ್ಗಳನ್ನ ಮಿಸ್ಗೈಡ್ ಮಾಡಿದಾನ. ಆಕ್ಟಿವಿಸ್ಟ್ಗಳು ಇವನ್ಗೆ ಎಕ್ಸಾಜರೇಟ್ ಮಾಡಕ್ಕೆ, ಇವನು ಹೇಳಿರೋದನ್ನ ಎಕ್ಸಾಜರೇಟ್ ಮಾಡಕ್ಕೆ ಹೇಳಿದಾರ. ಸೊ ಆ ತರದ ಬಹಳ ಹಲವಾರು ಅನುಮಾನಗಳು ಬರಕ್ಕೆ ಶುರುವಾಯ್ತು. ಆದ್ರೆ ಒಂದ್ ಸರ್ತಿ ನಾನು ಅವನ್ನ ಭೇಟಿಯಾದಾಗ, ನಾನು ಇವರು ಫಸ್ಟ್ ಇಂಡಿಯಾ ಟುಡೇ ದವರು ಏನೋ ಇಂಟರ್ವ್ಯೂ ಮಾಡಿದ್ರು ಅನ್ಸುತ್ತೆ, ಆಮೇಲೆ ನ್ಯೂಸ್ ಮಿನಿಟ್ ಅವರು ಇಂಟರ್ವ್ಯೂ ಮಾಡಿದ್ರು. ಅದಾದ್ಮೇಲೆ ತದನಂತರದಲ್ಲಿ ನಾನು ಅವನ್ನ ಭೇಟಿಯಾದಾಗ ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟ್ ನಡೆದಾಗ ನನ್ಗೆ ಅನ್ಸಿದ್ ಏನಂತಂದ್ರೆ, ಆ ಮನುಷ್ಯ ಫ್ರಾಡ್ ಅನ್ನೋದು. ಹಿ ಇಸ್ ನಾಟ್ ಜೆನ್ವಿನ್ ಅಂತ. ಮೇ ಬಿ ಹಿ ಹ್ಯಾಸ್ ಯೂಸ್ಡ್ ದಿಸ್ ಅಪರ್ಚುನಿಟಿ ಟು ಫರ್ದರ್ ಹಿಸ್ ಎಜೆಂಡಾ ಅನ್ನೋದು ನನ್ಗೆ ಅಂದ್ರೆ ಐ ಹ್ಯಾಡ್ ದಟ್ ದೇರ್ ವಾಸ್ ಅ ಕನ್ಫರ್ಮೇಶನ್ ಆನ್ ದ್ಯಾಟ್. ಹವೆವರ್ ಮತ್ತೆ ಅದ್ರ ಹೊರತಾಗಿನೂ, ಅವನು ಏನು ಫ್ರಾಡ್ ಹೊರತಾಗಿನೂ ಅವನು ಹೇಳಿರೋದ್ರಲ್ಲಿ ಸತ್ಯಗಳು ಇದೆ. ಅವನಲ್ಲಿ ಕೆಲವು ಕಡೆ ದಫನ್ ಮಾಡಿರೋದು, ಆಮೇಲೆ ಕೆಲವು ಅಲೀಜ್ಡ್ ಕ್ರೈಮ್ಗಳಲ್ಲಿ ಭಾಗವಹಿಸಿರೋದು, ಆ ಸತ್ಯಗಳು ಇದೆ. ಅದು ಇನ್ನು ಇನ್ವೆಸ್ಟಿಗೇಷನ್ ಅಲ್ಲೇ ಹೊರಗಡೆ ಬರಬೇಕು. ಬಟ್ ಆ ಮನುಷ್ಯ ಏನು ಮೊದಲು ಬಂದಾಗ ಹೇಗೆ ಏನು ಅವನು ಭೀಮಾ ಅಂತ ಏನು ಬಂದಿದ್ದ ಚಿನ್ನಯ್ಯ, ಅವನ ಮೇಲೆ ಬಹಳ ಹೋಪ್ಸ್ ಇತ್ತು. ಆಮೇಲೆ ಅವನು ಜೆನ್ವಿನ್ ಅಂತಾನೆ ನಾನು ಅನ್ಕೊಂಡಿದ್ದೆ. ನೀವೇನ್ ಹೇಳ್ತಿದ್ರ ಅದು ಬಹಳ ಜನಕ್ಕೆ ಅದು ಅರ್ಥ ಆಗಲ್ಲ ಅನ್ಸುತ್ತೆ. ಅಂದ್ರೆ ಅರ್ಥ ಆಗೋ ಕಾಲ ಬಂದಾಗ ಅರ್ಥ ಆಗುತ್ತೆ. ಮೇ ಬಿ ಅದನ್ನ ಈ ಸತ್ಯನ ಅರ್ಗಿಸ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗತ್ತೆ. ನೀವೇನ್ ಇನ್ಸಿಡೆಂಟ್ ಬಗ್ಗೆ ಹೇಳ್ತಿದ್ದೀರಾ, ಅಥವಾ ನಿಮ್ಗೆ ಎಲ್ಲಿ ರಿಯಲೈಸ್ ಆಯ್ತು ಅನ್ನೋದು ಕೂಡ. ಈಗ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗೋಣ. ಅಂದ್ರೆ ಎಲ್ಲೋ ಒಂದ್ ಕಡೆ BLR ಪೋಸ್ಟ್ ಒಂದ್ ರೀತಿ ಪೊಲೀಸ್ ನೆರೆಟಿವ್ಗಳನ್ನ ಹೇಳುತ್ತೆ, ಅಥವಾ ಅಲ್ಲಿಂದ ಸ್ಟೋರೀಸ್ ಮಾತ್ರ ಹೇಳುತ್ತೆ ಅನ್ನುವಂತ ಸಂದರ್ಭದಲ್ಲಿ SIT ಒಳಗಡೆ ಏನೋ ಸಮಸ್ಯೆಗಳು ಶುರುವಾದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಸಾಕ್ಷಿಗಳನ್ನ ಎದುರಿಸೋದು ಅಥವಾ ದೂರುದಾರರನ್ನ ಎದುರಿಸೋದು, ಅದನ್ನು ಕೂಡ ನೀವು ರಿಪೋರ್ಟ್ ಮಾಡ್ತಾ ಬಂದ್ರಿ. ಹೌದು, ಮಾಡಿದೀವಿ. ಹೌದು.
ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಹೇಳ್ಬೋದಾ ಅಂತ ನೀವು? ಈಗ SIT ನಲ್ಲಿ ಈಗ ಇವರ ಕೆಲವ್ರದ್ದು ಆರೋಪ ಏನಂದ್ರೆ ನಾನು ಗಮನಿಸಿದಾಗ, ನಾನು ಬೇರೆಯವರು ಏನ್ ಹೇಳಿದ್ದಾರೆ ಅನ್ನೋದನ್ನ ಅದ್ರ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. Yes, ನನ್ಗೆ yes, yes. ನನಗೆ ಗಮನಿಸಿದಂಗೆ 4-6 ಆಫೀಸರ್ಗಳು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಅಂದ್ರೆ ಈ ಬರೋ ವಿಕ್ಟಿಮ್ಗಳನ್ನ ಹೆದರ್ಸೋದು, ಆಮೇಲೆ ಯಾಕಂತಂದ್ರೆ 4-5 ವಿಕ್ಟಿಮ್ಸ್ ನಾನ್ ಮಾತಾಡಿರೋರು ಅವರುನು ಹೇಳಿದ್ರು, ಅಂದ್ರೆ ನಮ್ಗೆ ಬಹಳ ಗದರಿದ್ರು, ಜೋರ್ ಮಾಡಿದ್ರು. ಆಮೇಲೆ ಈ ಸೌಜನ್ಯ ಕೇಸಲ್ಲಿ ಇರೋ ಒಬ್ರು ವಿಟ್ನೆಸ್ ಚಿಕ್ಕ ಕೆಂಪಮ್ಮ, ಅವ್ರಿಗೂನು ಬಹಳ ಒಂದು ಹೆರಾಸ್ಮೆಂಟ್ ಆಗಿದೆ ಅವ್ರಿಗೆ. ಹರಾಸ್ಮೆಂಟ್ ಆಗಿದೆ. ಈ ವಿಕ್ಟಿಮ್ ಏನು ಭಯಪಡಿಸಿದ್ರೆ ಅವರು ಹೆದರಿ ಕಂಪ್ಲೇಂಟ್ ಕೊಡಲ್ಲ, ಅವರ ಕಂಪ್ಲೇಂಟ್ ಪರ್ಸ್ಯೂ ಮಾಡಲ್ಲ, ಅವರು ಸುಮ್ಮನಾಗ್ತಾರೆ ಅನ್ನೋ ಒಂದು ಇದು. ಆಮೇಲೆ ಸುಜಾತಾ ಭಟ್ ಅನ್ನೋರು, ಅವರು ಆನ್ ರೆಕಾರ್ಡ್ ಏನ್ ಹೇಳಿದ್ರು ಯಾವುದೋ ಒಂದು ಮೀಡಿಯಾದಲ್ಲಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಅನ್ಸುತ್ತೆ, ನನಗೆ ಮೊಬೈಲ್ ಫೋನ್ ಕೊಟ್ರು. ಇವ್ರು ಯಾಕೆ SIT ಅವರು ಅವ್ರಿಗೆ ಮೊಬೈಲ್ ಫೋನ್ ಕೊಡ್ಬೇಕು? ಅಂದ್ರೆ ಸುಜಾತಾ ಭಟ್ ಅವ್ರದ್ದು ಹೇಳೋದು ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು, ನಿಮ್ಮ ಆ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ. ಆದ್ರೂ ಒಂದು ಅನುಮಾನ ಬರುತ್ತೆ, ಇವ್ರು ಯಾಕಪ್ಪ ಇವ್ರಿಗೆ ಮೊಬೈಲ್ ಫೋನ್ ಕೊಡೋದು. ಆಮೇಲೆ ಕೆಲವು ಯಾರು ಈ ಇದ್ರ ಧರ್ಮಸ್ಥಳದ ಪರವಾಗಿ, ಅಲ್ಲಿ ಧರ್ಮಸ್ಥಳದ ಕೆಲವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಪರವಾಗಿ ಮಾತಾಡ್ತಾರೆ, ಅವರು ಆಫೀಸರ್ಸ್ಗಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು, ಕೆಲವು ವಿಕ್ಟಿಮ್ ಜೊತೆಗಳು ಕಾಂಟ್ಯಾಕ್ಟ್ ಬಂದು ಇವ್ರ ಜೊತೆ ನೀವು ಕಾಂಪ್ರಮೈಸ್ ಆಗಿ ಆ ಥರದ್ದೆಲ್ಲನೂ ವ್ಯವಹಾರಗಳು ನಡೆದಿದ್ದಾವೆ. ಆ ಕಾರಣದಿಂದಾಗಿ there is a question of integrity of some police officers, but ಇನ್ವೆಸ್ಟಿಗೇಷನ್ ಅನ್ನೋದು ಏನು SIT ಇನ್ವೆಸ್ಟಿಗೇಷನ್ ನಡೀತಾ ಇದೆ ಪೂರ್ತಿಯಾಗಿ ಅವ್ರ ಕೈಯಲ್ಲಿ ಇಲ್ಲ. And given the reputation and the working style of SIT chief, sometimes ಅವರು ಅಂದ್ರೆ he gives leverage also, ಬಟ್ ಬಹಳ ಮೈಕ್ರೋ ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ. ಅಂದ್ರೆ ಯಾವುದನ್ನು ಅವರು ಅವ್ರ ಕೈಯಿಂದ ಇನ್ವೆಸ್ಟಿಗೇಷನ್ ತಪ್ಪು ಹೋಗೋ ಹಂಗೆ, ಅಥವಾ ಇನ್ವೆಸ್ಟಿಗೇಷನ್ ಡೈರೆಕ್ಷನ್ ಬೇರೆಯವರು ಚೇಂಜ್ ಮಾಡೋ ಹಂಗೆ ಅವರು ಮಾಡಕ್ಕೆ ಬಿಡಲ್ಲ. ಫಾರ್ ಇನ್ಸ್ಟೆನ್ಸ್, ಚಿನ್ನಯ್ಯನ ಕಂಪ್ಲೇನೆಂಟ್ ಮಾಡ್ಬಿಟ್ಟು, ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಚಿನ್ನಯ್ಯನ ಕಂಪ್ಲೇನೆಂಟ್ ಮಾಡೋ ಪ್ಲಾನ್ ಇತ್ತು ಕೆಲವು ಆಫೀಸರ್ಸ್ ಅಲ್ಲಿ SIT ನಲ್ಲಿ. ಫಸ್ಟ್ ಅಕ್ಯೂಸ್ಡ್ ಇದ್ದ, ಆಮೇಲೆ ಸೆಕೆಂಡ್ 183 ಭಾರತೀಯ ನಾಗರಿಕ ಸುರಕ್ಷಾ ಸನ್ನಿಹಿತದಲ್ಲಿ ಏನು ಸೆಕೆಂಡ್ 183 ಕೊಟ್ಟಾದ್ಮೇಲೆ ಇವ್ರೇನು ಕಂಪ್ಲೇಂಟ್ ರಿಪೋರ್ಟ್ ತಯಾರಿ ಮಾಡ್ಬೇಕಾದ್ರೆ ಅವನನ್ನ ಕಂಪ್ಲೇನೆಂಟ್ ಮಾಡಿ ಇವ್ರನ್ನ ಅಕ್ಯೂಸ್ಡ್ ಮಾಡಬೇಕು ಅನ್ನೋ ಒಂದು ಹೋರಾಟಗಾರನ ಅಕ್ಯೂಸ್ಡ್ ಮಾಡಬೇಕು ಅನ್ನೋ ಪ್ಲಾನ್ಗಳು ಇತ್ತು. ಅದು ಮಾಡಕ್ಕೆ ಆಗಿಲ್ಲ ಅವ್ರಿಗೆ, ಪೊಲೀಸ್ ಕೆಳಗಡೆ ಇರೋರಿಗೆ ಅದನ್ನ ಮಾಡಕ್ ಆಗಿಲ್ಲ. ಯಾಕಂತಂದ್ರೆ ಅದು ಆ ರೀತಿ ಮಾಡಕ್ಕೆ ಬರಲ್ಲ, ಟೆಕ್ನಿಕಲಿ ಆ ರೀತಿ ಮಾಡಕ್ಕೆ ಬರಲ್ಲ. ಅದನ್ನ ಆತರ ಮಾಡಿರ್ತಿದ್ರೆ ತನಿಖೆಯ ದಿಕ್ಕೆ ಬದಲಾಗ್ತಾ ಇತ್ತು. ಸೊ ಆ ಕಾರಣದಿಂದಾಗಿ ಅದು ಮಾಡಕ್ಕೆ ಬಿಡ್ಲಿಲ್ಲ. ಸೊ ನಾನು ಏನ್ ಹೇಳ್ಬೇಕಂತ ಇದೀನಿ ಅಂತಂದ್ರೆ, ಇವ್ರು ಎಷ್ಟೇ ಅದನ್ನ ದಿಕ್ಕು ತಪ್ಪಿಸಕ್ಕೆ ಟ್ರೈ ಮಾಡಿದ್ರು, ಪ್ರಯತ್ನ ಪಟ್ರು, ಅದಾಗ್ಲಿಲ್ಲ, ಅದು ಆಗೋದು ಇಲ್ಲ. ಆಮೇಲೆ ಇವಾಗ ಏನಿದೆ, ಚಿನ್ನಯ್ಯನ ಪಾರ್ಟ್ ಕಂಪ್ಲೇಂಟ್ ರಿಪೋರ್ಟ್ ಇವ್ರು ಕಂಪ್ಲೇಂಟ್ ರಿಪೋರ್ಟ್ ಫೈಲ್ ಮಾಡಿದ್ದಾರೆ. ಇನ್ನು ಇನ್ವೆಸ್ಟಿಗೇಷನ್ ಅಂತೂ ಇವರು SIT ಅವರು ಚಿನ್ನಯ್ಯನ ವಿಚಾರದಲ್ಲಿ. ನನ್ ಕುತೂಹಲದ ಕ್ವಶನ್ ಇದೆ ನನಗೆ. ನೀವು ಕ್ರೈಮ್ ರಿಪೋರ್ಟಿಂಗ್ ಅಲ್ಲಿ ಸ್ವಲ್ಪ ಪಳಗಿರೋದ್ರಿಂದ ಕೇಳ್ತಾ ಇದೀನಿ. ಈಗ ಏನ್ 39/2025 ನಲ್ಲಿ ಕೇಸ್ನಲ್ಲಿ 211 ಅಡಿಯಲ್ಲಿ ಅದನ್ನ ಪ್ರಕರಣ ರಿಜಿಸ್ಟರ್ ಮಾಡ್ಕೊಂಡ್ರು. ಸಣ್ಣ ಒಂದು ಪಿಟಿ ಕೇಸ್ ತರದ್ದು ಸೆಕ್ಷನ್ ಅನ್ನು ಹಾಕಿ ಅದನ್ನ ಮಾಡಿದ್ರು. ಅದಾದ ನಂತರ ಬೇರೆ ಬೇರೆ ಸೆಕ್ಷನ್ಗಳನ್ನ ಸೇರಿಸಲಾಯ್ತು. ಅದರಲ್ಲೇ ಪರ್ಜರಿ ಮತ್ತೆ ಫೋರ್ಜರಿಗೆ ಸಂಬಂಧಪಟ್ಟ ಸೆಕ್ಷನ್ಗಳಿದ್ದು, ಚಿನ್ನಯ್ಯನ ಮೇಲೆ ಆಲ್ರೆಡಿ ಒಂದು ಕೇಸ್ ಇರ್ಬೇಕಾದ್ರೆ ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕೇಸ್ ಮಾಡಕ್ ಬರುತ್ತಾ ಅಂತ ನೀವು ಹೇಳ್ತಾ ಇರೋದು? ಇನ್ನೊಂದು FIR ಈಗ PCR ಕೋಟೆ ಒಂದು ಕಂಪ್ಲೇನೆಂಟ್ ಆಗಿ ಒಂದು PCR ಮಾಡಿದ್ರೆ ಅದರಲ್ಲೂ ಮತ್ತೆ ಚಿನ್ನಯ್ಯನೇ ಆರೋಪಿ ಆಗ್ಬೇಕಾಗತ್ತೆ. ಅದು ಎರಡು ಆರೋಪಗಳು ಒಂದೇ. ಅಂದ್ರೆ ಈ 39/2025 ಇರೋ ಆರೋಪನು ಒಂದೇ. ನೆಕ್ಸ್ಟ್ 39/2000 ಹೌದು, 39 ಅಂದ್ರೆ ಈಗ ಆ FIR ನ ಬೇಸ್ ಅನ್ನು ಇಟ್ಕೊಂಡು SIT ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು. ಇನ್ವೆಸ್ಟಿಗೇಷನ್ ಮಾಡಿದಾಗ ಏನಾಯ್ತು, ಪರ್ಜುರಿ ಆಯ್ತು. ಪರ್ಜುರಿ ಅಂದ್ರೆ ಪರ್ಜುರಿ ಎಲ್ಲಾಗುತ್ತೆ? ಪರ್ಜುರಿ ಕೋರ್ಟ್ ಅಲ್ಲಿ ಆಗುತ್ತೆ. ಹೌದು. ಸೊ ಪರ್ಜುರಿ ಕೋರ್ಟ್ ಅಲ್ಲಿ ಆದಾಗ ಕೋರ್ಟ್ ಕಂಪ್ಲೇನೆಂಟ್ ಆಗುತ್ತೆ, ಅಂದ್ರೆ ಕೋರ್ಟೇ ವಿಕ್ಟಿಮ್ ಆಗುತ್ತೆ. ಹೌದು. ಸೊ ಇವ್ರೇನ್ ಧರ್ಮಸ್ಥಳದವ್ರು ವಿಕ್ಟಿಮ್ ಅಂತ ಹೇಳ್ತಾ ಇದಾರಲ್ಲ, ಧರ್ಮಸ್ಥಳದವ್ರು ವಿಕ್ಟಿಮ್ ಆಗಕ್ ಆಗಲ್ಲ.
ಟೆಕ್ನಿಕಲಿ. ಓಕೆ ಓಕೆ ಸೊ ಕೋರ್ಟ್ ವಿಕ್ಟಿಮ್ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಕೋರ್ಟ್ ಕಂಪ್ಲೇನೆಂಟ್ ಆಗುತ್ತೆ. ಸೊ ಕೋರ್ಟ್ ಕಂಪ್ಲೇನೆಂಟ್ ಆದ್ಮೇಲೆ ಕೋರ್ಟೇ ಕಂಪ್ಲೇನೆಂಟ್ ಆಗಿರೋದ್ರಿಂದ ಆಮೇಲೆ ಕೋರ್ಟೇ ಡಿಸೈಡ್ ಮಾಡಬೇಕಾಗಿರೋದ್ರಿಂದ ಅವರು PCR ಮಾಡ್ಬೋದು. ಅದ್ರಲ್ಲಿ ಏನು ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ 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 ಕೆಲವರು ಅದು ಮೇಂಟೈನೇಬಲ್ ಇಲ್ಲ, ಅದು ಕಂಪ್ಲೇಂಟ್ ರಿಪೋರ್ಟ್ ಮೇಂಟೈನೇಬಲ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದು 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 ಟೆಕ್ನಿಕಲಿ ಮತ್ತೆ ಜುಡಿಷಿಯಲ್ ರಿವ್ಯೂಸಿಗೆ ಹೋಗುತ್ತೆ, ಮತ್ತೆ ಇದೆಲ್ಲ ಮತ್ತೆ ಹೌದು ಹೈಕೋರ್ಟ್ ಹೌದು ಹೋಗುತ್ತೆ, ಹೌದು 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 ನೋಡ್ಬೇಕು ಅದೆಲ್ಲ. ಹೌದು. ನನ್ನ ಪ್ರಕಾರ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೋತೀನಿ. ಅಂದ್ರೆ ಸೊ ಈಗ FI 39/2025 ನಲ್ಲಿ ಫಸ್ಟ್ ಯಾರಿದ್ದಾರೆ ಅಕ್ಯೂಸ್ಡ್, ಅದ್ರಲ್ಲಿ ಯಾರು ಅನ್ನೋನ್ ಪರ್ಸನ್ಸ್ ಅನ್ಸುತ್ತೆ ಅಕ್ಯೂಸ್ಡ್. ಫಸ್ಟ್ ರಿಜಿಸ್ಟರ್ ಆದಾಗ ಇವನ್ ಕಂಪ್ಲೇನೆಂಟ್, ಅವಾಗ ಯಾರು ಚಿನ್ನಯ್ಯ ಓಕೆ ಕಂಪ್ಲೇನೆಂಟ್. ಸೊ ಚಿನ್ನಯ್ಯ ಕಂಪ್ಲೇನೆಂಟ್. ಚಿನ್ನಯ್ಯ ಅಕ್ಯೂಸ್ಡ್ ಆಗಿರೋದು ಪರ್ಜುರಿನೇ. ಬೇರೆ ಬೇರೆ ಯಾವ ಸೆಕ್ಷನ್ ಇದೆ? ಪರ್ಜುರಿ ಮತ್ತೆ ಫೋರ್ಜರಿ ಬಿಟ್ರೆ ಬೇರೆ ಯಾವ ಸೆಕ್ಷನ್ ಇಲ್ಲ. ಅಲ್ಲ, ಈಗ ಹೋರಾಟಗಾರನ ಮೇಲೆ ಏನಾದ್ರೂ ಪ್ರಕರಣ ಆದ್ರೂ ಕೂಡ ಅಲ್ಲೂ ಕೂಡ ಇದೇ ಪರ್ಜುರಿ ಮತ್ತೆ ಫೋರ್ಜರಿ ಆಧಾರದಲ್ಲೇ ಕೇಸ್ಗಳಾಗ್ತದ ಅಥವಾ ಬೇರೆ ಪರ್ಜುರಿ ಇನ್ನೇನ? ಮತ್ತೆ ಫೋರ್ಜರಿ ಆಧಾರದಲ್ಲೇ ಕೇಸ್ಗಳಾಗೋದು. ಅಲ್ಲ, ಪರ್ಜುರಿ ಕಾನ್ಸ್ಪಿರಸಿ ಟು ಪರ್ಜುರಿ. ಇವರು ಆಕ್ಟಿವಿಸ್ಟ್ ಗಳ ಮೇಲೆ ಏನು ದೇ ಆರ್ ಕಾನ್ಸ್ಪಿರೇಟರ್ಸ್ ವಿತ್ ದ ಚಿನ್ನಯ್ಯ ಟು ಕಮಿಟ್ ಪರ್ಜುರಿ, ಅಂಡ್ ದೇ ಆರ್ ನಾಟ್ ಕಾನ್ಸ್ಪಿರೇಟರ್ಸ್ ಅಗೇನ್ಸ್ಟ್ ಧರ್ಮಸ್ಥಳ. ದೇ ಆರ್ ಕಾನ್ಸ್ಪಿರೇಟರ್ಸ್ ಟು ಕಮಿಟ್ ಪರ್ಜುರಿ. ಅದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಇವಾಗ ಅವರು ವಿಕ್ಟಿಮ್ ಅಂತ ಏನ್ ಬಂದಿದ್ದಾರೆ, ಅವ್ರಿಗೆ ಲೋಕಸ್ ಸ್ಟ್ಯಾಂಡೈನು ಇಲ್ಲ ಅಂತ ಅನ್ಕೋತೀನಿ ನಾನು. ಅವರು ವಿಕ್ಟಿಮ್ ಅಂತ ಹೇಳಕ್ಕೆ ಧರ್ಮಸ್ಥಳ ಅಥಾರಿಟೀಸ್. ಓಕೆ ಯಾಕಂತಂದ್ರೆ ಕಂಪ್ಲೇಂಟ್ ರಿಪೋರ್ಟ್ ನೀವು ಓದಿದ್ರೆ, ಜಿಸ್ಟ್ ನ ನೀವು ಓದಿದ್ರೆ, ಅದರಲ್ಲಿ ಎಲ್ಲೂನು ಅವರು ಧರ್ಮಸ್ಥಳ ವಿರುದ್ಧವಾಗಿ ಅಂತ ಎಲ್ಲೂನು ಅವ್ರು ಹೇಳಿಲ್ಲ. ಅಂದ್ರೆ Okay. ಅವರು ಅಲ್ಲೇನಿದೆ ಅಲಿಗೇಷನ್ಸ್, ಅಲ್ಲಿ ಯಾರಿಗೂ ಅವರು ಕ್ಲೀನ್ ಚಿಟ್ ಕೊಟ್ಟಿಲ್ಲ ಇನ್ನೂ. ಯಾಕಂತಂದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಚಾಲ್ತಿಯಲ್ಲಿ ಇರೋದ್ರಿಂದ ಕ್ಲೀನ್ ಚಿಟ್ ಈಗ ಯಾರಿಗೂ ಕೊಡಕ್ ಬರಲ್ಲ. ಓಕೆ ಕ್ಲೀನ್ ಚಿಟ್ ನಾಳೆ ಕೊಟ್ಟರು ಕೊಡ್ಬೋದು, ನಾಳೆ ಕೊಡದೇ ಇದ್ರೂ ಕೊಡ್ಬೋದು. ಸೊ ಈ ಹಂತದಲ್ಲಿ ಯಾರಿಗೂ ಅವ್ರು ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಸೊ ಇಟ್ ಇಸ್ ಜಸ್ಟ್ co-conspirators ಟು ಕಮಿಟ್ ಪರ್ಜುರಿ. ಸೊ ಓಕೆ ಬರೀ ಅದೇ ಸ್ಕೋಪ್ ಇರೋದು ಅಷ್ಟೇ ಅದರಲ್ಲಿ. ಅದ್ರ ಬಿಯಾಂಡ್ ಏನು ಸ್ಕೋಪ್ ನನ್ಗೆ ಕಾಣಿಸಲ್ಲ. ಓಕೆ 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 ಬಹಳಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಕೆಲವು ಕ್ಲಾರಿಟಿಗಳನ್ನ ನಮ್ಮ ವೀಕ್ಷಕರಿಗೂ ಕೂಡ ಕೊಟ್ಟಿದ್ದೀರಿ. ಕೊನೆಯದಾಗಿ ಒಂದು ಪ್ರಶ್ನೆ, ಸ್ವಲ್ಪ ನಿಮ್ ಮುಜುಗರ ಆಗ್ಬೋದಾದಂತ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ರಕರ್ತರಾದಂತ ಶರತ್ ಶರ್ಮಾ ಕಲಗಾರು ಅಂತ ಹೇಳಿ. ಅಂದ್ರೆ ಸಾಧಾರಣವಾಗಿ ಪತ್ರಕರ್ತರದ ಒಂದು ಸಣ್ಣ ಕಮ್ಯುನಿಟಿ, ಎಲ್ಲರೂ ಕೂಡ ಒಬ್ರು ಗೊತ್ತಿರ್ತದೆ. ಅಂದ್ರೆ ಈ ಶರತ್ ಶರ್ಮಾ ನನಗೂ ಕೂಡ ಗೊತ್ತಿರುವಂತ ವ್ಯಕ್ತಿನೇ, ನಿಮಗೂ ನನಗೂ ಗೊತ್ತಿರುವಂತ, ನನಗೂ ಬಹಳ ಪರಿಚಯ ಇರುವಂತಾನೆ ವ್ಯಕ್ತಿ ಶರತ್ ಶರ್ಮಾ ಕಲಾಗಾರರು. ಹೌದು, ತುಂಬಾ ಬುದ್ಧಿವಂತ, ತುಂಬಾ ಅಂದ್ರೆ ಪ್ರೊಫೆಷನಲ್ ಆಗಿ ಜರ್ನಲಿಸಂ ಮಾಡ್ಕೊಂಡು ಬಂದಂತ ವ್ಯಕ್ತಿ. ಏನೋ ಆತ ಕುಡಿದು ಏನೋ ಮಾತಾಡಿರುವಂತದ್ದು ವೈರಲ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿ ಆತ ಹೇಳ್ಕೊಳ್ತಾರೆ, ಅಂದ್ರೆ ನಾನು BLR ಪೋಸ್ಟ್ ನಂದೇ ಒಂದು ವೆಬ್ಸೈಟ್ ಇದೆ, ನನ್ BLR ಪೋಸ್ಟ್ ನನ್ನ ಸ್ವಂತದ್ದು ಅಂತ ಏನೋ ಒಂದು ಮಾತು ಹೇಳ್ತಾರೆ. ಇದಕ್ಕೆ ನಿಮ್ಮ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ರೆ ಒಳ್ಳೇದು ಅನ್ಸುತ್ತೆ. ನನ್ಗೆ ಆ ಮನುಷ್ಯ ಬ್ಯಾಕ್ಗ್ರೌಂಡ್ ಹೇಳ್ಬಿಡ್ತೀನಿ, ಆಮೇಲೆ ಮತ್ತೆ BLR ಪೋಸ್ಟ್ ಬರ್ತೀನಿ. ನನಗೆ ಮೈಸೂರಲ್ಲಿ ನಾನು ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ ಒಂದು ನ್ಯೂಸ್ ಪೇಪರ್ ಅಲ್ಲಿ. ಆ ಸಮಯದಲ್ಲಿ ನನಗೆ ಆ ವ್ಯಕ್ತಿ ಪರಿಚಯ ಆಗಿರೋದು ಸಿಟಿ ಟುಡೇನಲ್ಲಿ. ಆ ವ್ಯಕ್ತಿ ಸಿಟಿ ಟುಡೇನಲ್ಲಿ ಕೆಲಸ ಮಾಡ್ತಾ ಇದ್ರು. ಮೊದಲು ಇತ್ತದು, ಇವಾಗ ಆ ಪತ್ರಿಕೆ ಇಲ್ಲ ಅಂತ ಅನ್ಕೋತೀನಿ. ಆಗ ಅಲ್ಲಿ ಪರಿಚಯ ಆಗಿದ್ದು. ಆಮೇಲೆ ಜಾಸ್ತಿ ಒಡನಾಟ ನನಗೆ ಅವ್ರ ಜೊತೆ ಇರಲಿಲ್ಲ. ನಾನು ಯಾವಾಗ ಬೆಂಗಳೂರಿಗೆ ಬಂದೆ, ಇಲ್ಲಿ ಒಂದು ನ್ಯೂಸ್ ವೆಬ್ಸೈಟಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನಗೆ ಮತ್ತೆ ಅವರು ಪರಿಚಯಕ್ಕೆ ಬಂದರು. ಅವರು ಏನು ಈ ಬ್ಯೂರೋಕ್ರಸಿ, ಆಮೇಲೆ ಕ್ರೈಮು, IPS ಕಾಂಟ್ಯಾಕ್ಟ್ಸು, ಆಮೇಲೆ ಅಲ್ಲಿಂದ ಸುದ್ದಿ ತೆಗೆಯೋ ಚಾಕಚಕ್ಯತೆ ಎಲ್ಲಾನು ಬಹಳ ಪ್ರೊಫೆಷನಲ್ ಆಗಿ, ಬಹಳ ಸ್ಕಿಲ್ಡ್ ಆಗಿ ಮಾಡ್ತಾ ಇದ್ರು. ಐ ವಾಸ್ ಇಂಪ್ರೆಸ್ಡ್ ಬೈ ಹಿಸ್ ವರ್ಕ್. ಸೊ ನಾವು ಆ ಥರ ಡಿಸ್ಕಷನ್ಸು, ಡಿಬೇಟು ಮಾಡ್ತಾ ಇದ್ವಿ. ಆಮೇಲೆ ನಾವು ಯಾವತ್ತೂ ನಾವು ಸುದ್ದಿಗಳನ್ನ
ಶೇರ್ ಮಾಡ್ತಾ ಇರಲಿಲ್ಲ. ಅವರು ಆಮೇಲೆ ಮತ್ತೆ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ಎಡಿಟರ್ ಆಗಿನೂ ಕೆಲಸ ಮಾಡಿದ್ರು. ಆಮೇಲೆ ಕೆಲವು ವರ್ಷಗಳ ಹಿಂದೆ ಅವರು ಕೆಲಸ ಕಳ್ಕೊಂಡ್ರು. ಕೆಲಸ ಕಳ್ಕೊಂಡಾದ್ಮೇಲೂ ಚೆನ್ನಾಗೇ ಇದ್ರು. ಆ ಟೈಮಲ್ಲೂ ಆ ಟೈಮಲ್ಲಿ ನನಗೆ ಒಂದೆರಡು ಸುದ್ದಿಗಳನ್ನ ಅವರು ಕೊಟ್ಟಿದ್ರು. ಬಹಳ ದೊಡ್ಡ ಸುದ್ದಿಗಳೇ, ಅಂದ್ರೆ ಲೀಡ್ಸ್ ಕೊಟ್ಟಿದ್ರು. ನಾನು ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ನಾನು ಆ ಸ್ಟೋರಿನ ಬರ್ದಿರೋವಂಥದ್ದು. ಸೊ ನಾರ್ಮಲಿ ನಾವು ಜರ್ನಲಿಸ್ಟ್ಗಳಂತಂದ್ರೆ ನಮ್ಮ ಸರ್ಕಲ್ಲೇ ಬಹಳ ಸಣ್ಣದು. ಜರ್ನಲಿಸಮ್ ಸರ್ಕಲ್ ಬಹಳ ದೊಡ್ಡ ಸರ್ಕಲ್. ಏನು ಲಾಯರ್ ತರ ಲಕ್ಷಗಟ್ಟಲೆ ಏನೋ ಹೌದು 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 ಲಾಯರ್ಸ್ಗಳು ಇದ್ದಂಗೆ ನಮ್ಮ ಜರ್ನಲಿಸಮ್ ಅಲ್ಲಿ ಅಷ್ಟು ಮಂದಿ ಇಲ್ಲ. ಆಮೇಲೆ ಒಂದು ಲೈಕ್ ಮೈಂಡೆಡ್ ಅನ್ನೋ ಕಾರಣಕ್ಕಾಗಿ ಒಡನಾಟ ಇತ್ತು ವಿತ್ ಎನಿ ಅದರ್ ಲೈಕ್ ಮೈಂಡೆಡ್ ಜರ್ನಲಿಸ್ಟ್. ಇವ್ರ ಜೊತೆನೂ ನಮಗೆ ಸ್ನೇಹ ಇತ್ತು. ಆದ್ರೆ ಅವರು ಏನ್ BLR ಪೋಸ್ಟ್ಗೂ ಅವ್ರಿಗೂ ಸಂಬಂಧ ಇಲ್ಲ. ಇನ್ಫ್ಯಾಕ್ಟ್ ಅವ್ರಿಗೆ BLR ಪೋಸ್ಟ್ ಯಾರ್ದು ಅಂತಾನೂ ಗೊತ್ತಿರಲಿಲ್ಲ. ಬಿಕಾಸ್ ನಾನು BLR ಪೋಸ್ಟ್ ಶುರು ಮಾಡಿದಾಗ ನಾನು ಅದನ್ನ ಶುರು ಮಾಡ್ತಾ ಇದ್ದೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಬರಿತಾ ಇದ್ದೀನಿ ಅನ್ನೋದನ್ನ ನಾನು ಯಾರಿಗೂ ಹೇಳಿರ್ಲಿಲ್ಲ. ಒಂದು ಹಂತದಲ್ಲಿ ಹೇಗೋ ಅವ್ರಿಗೆ ಗೊತ್ತಾಯ್ತು. ಆಮೇಲೆ 4-6 ಸರ್ತಿ ನಾವು ಮಾತಾಡಿದ್ವಿ. ಬಿಟ್ರೆ BLR ಪೋಸ್ಟ್ಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ. ಅವ್ರ ಹತ್ರ ಇನ್ಫಾರ್ಮೇಶನ್ ನಾವು BLR ಪೋಸ್ಟ್ ಅಲ್ಲಿ ಬರಿಬೇಕಾದ್ರೆ ಕೆಲವು IPS ಇನ್ಫಾರ್ಮೇಶನ್ಗಳೆಲ್ಲ ನಾವು ತಗೊಂಡಿಲ್ಲ ಅಂತಲ್ಲ. ಬಟ್ BLR ಪೋಸ್ಟ್ಗೂ ಅವ್ರಿಗೂ ಯಾವುದೇ ಆದಂತ ಅಂದ್ರೆ he is not ಅಸೋಸಿಯೇಷನ್. ಹಿ ಇಸ್ ನಾಟ್ ಪಾರ್ಟ್ ಆಫ್ owner, BLR ಪೋಸ್ಟ್. ಹಿ he ಇಸ್ is ನಾಟ್ not ಓನರ್, owner, ಹಿ he ಇಸ್ is ನಾಟ್ not ಪಾರ್ಟ್ನರ್, ಹಿ ಇಸ್ ನಾಟ್ ಕೋ-ಫೌಂಡರ್, okay. and he is not even a stake holder. He is not a reporter also. He is not a reporter also. ಓಕೆ ಓಕೆ ಓಕೆ. ಇದು ಒಂದು ಕ್ಲಾರಿಟಿ ಇರ್ಲಿ ಅಂತ, ಯಾಕೆಂದ್ರೆ ಸುಮ್ಮನೆ ಅದೊಂದು ಅಪಪ್ರಚಾರ ಆಗ್ಬಾರ್ದು ಅಂತೆಲ್ಲ. ಆ ಅದೇ ವ್ಯಕ್ತಿ ಯಾವ ನಮಗೂ ಕಾರಣಕ್ಕಾಗಿ ಕೇಳಿ ನನಗೆ ಶಾಕ್ ಆಯ್ತು. ಹ್ಮ್. ನಾವು ಆಮೇಲೆ ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿ ಬಂತು. ಆಮೇಲೆ ಕುಡಿದು ಮಾತಾಡಿದ್ದಾರೆ. ಇಟ್ ಲುಕ್ಸ್ ಲೈಕ್ ಹಿ ಹ್ಯಾಸ್ ಗಾನ್ ಮೆಂಟಲಿ ಇನ್ಸೇನ್. ಬಿಕಾಸ್ ಆ ಮನುಷ್ಯನ ನಾನು ಫಸ್ಟ್ ಟೈಮ್ ಆ ಥರ ಮಾತಾಡೋದನ್ನ ಕೇಳಿರೋದು. ಅಷ್ಟು ಕುಡ್ದಾಗ ಮನುಷ್ಯ ವಿಚಿತ್ರವಾಗಿ ಮಾತಾಡ್ತಾರೆ. ಬಟ್ ಈ ಥರ ಒಂದು ಪೊಲೀಸ್ಗೆ ಒಂದು ಎಕ್ಸ್ಟಾರ್ಷನ್ ಮಾಡುವಂಥದ್ದು ಅದು ಬಹಳ ತಪ್ಪು, ಖಂಡನೀಯ. ಕಾನೂನಾತ್ಮಕವಾಗಿ ಏನಾಗುತ್ತೋ ಅದು ಆಗಲೇಬೇಕು. ಕೊನೆಯದಾಗಿ ಇನ್ನೊಂದು ಪ್ರಶ್ನೆಯನ್ನ ಕೇಳಲೇಬೇಕು. ಯಾಕೆಂದ್ರೆ ನಿಮ್ಮ ಅಂದ್ರೆ BLR ಪೋಸ್ಟ್ ನಿಂದ ಹೊರತಾಗಿ ನಿಮ್ಮ ಜರ್ನಲಿಸಮ್ ಅಲ್ಲಿ ನೀವು ಮಾಡಿದಂತ ಮತ್ತೊಂದು ಮಹತ್ವದ ಕೆಲಸ ಅಂದ್ರೆ ಯಡಿಯೂರಪ್ಪ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಹೌದು. ಎಲ್ಲಾ ಪಕ್ಷದವರು ಸೇರಿ ಆ ಪ್ರಕರಣವನ್ನೇನೋ ಮುಚ್ಚೆ ಹಾಕ್ಬಿಟ್ರು ಅನ್ನುವಂತ ಸಂದರ್ಭದಲ್ಲಿ ನೀವು ತಗೊಂಡಂತ ಸ್ಟ್ಯಾಂಡ್, ನೀವು ಮಾಡಿದಂತ ಏನೋ ಒಂದು ಪ್ರೊಆಕ್ಟಿವ್ ಜರ್ನಲಿಸಮ್, ಆ ಪ್ರಕರಣ ಇವತ್ತು ಜೀವಂತವಾಗಿರೋದ್ ಕಾರಣ ಆಗಿದೆ. ಅದ್ರ ಬಗ್ಗೆ ಏನಾದ್ರು ಒಂದೆರಡು ಮಾತು ಹೇಳಕ್ಕಾಗತ್ತಾ? ಈಗ ಪಾಪ ಯಾರು ವಿಕ್ಟಿಮ್ದು ಮದರ್ ಏನಿದ್ದಾರೆ, ಅವ್ರ ಹೆಸರು ಹೇಳಕ್ ಬರಲ್ಲ ಬಿಕಾಸ್ ಇಟ್ಸ್ ಅ ಪೋಕ್ಸೋ ಆಕ್ಟ್. ನಾವು Yes. ಐಡೆಂಟಿಟೀಸ್ ರಿವೀಲ್ ಮಾಡಕ್ಕಾಗಲ್ಲ. ವಿಕ್ಟಿಮ್ದು ಮದರ್ ಏನಿದ್ದಾರೆ ಅವರು ನನ್ನ ಹತ್ರ ಬರೋ ಮೊದಲು ಬಹಳ ಪೊಲಿಟಿಷಿಯನ್ಸ್ ಹತ್ರ ಹೋಗಿದ್ದಾರೆ ಈ ಯಡಿಯೂರಪ್ಪ ವಿಚಾರವಾಗಿ. ಆಮೇಲೆ ಆವಾಗಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಹತ್ರನೂ ಹೋಗಿದ್ದಾರೆ. ಬಟ್ ಯಾರು ಅದನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಂಡಿರ್ಲಿಲ್ಲ. ಯೂಶ್ವಲಿ ಪೋಕ್ಸೋ ಇರೋದ್ರಿಂದ ಬಹಳ ಸೀರಿಯಸ್ ಆಗಿ ತಗೊಂಡು ಇಮಿಡಿಯೇಟ್ಲಿ FIR ರಿಜಿಸ್ಟರ್ ಮಾಡಬೇಕು. ಬಟ್ ಅವರು ಮಾಡಿರ್ಲಿಲ್ಲ. ಆಮೇಲೆ ಅವರು ಯಾರು ಹೆಂಗಸಿದ್ದಾರೆ ಅವ್ರಿಗೆ ವಿಕ್ಟಿಮ್ ಏನಿದ್ದಾರೆ, ಶಿ ಹ್ಯಾಸ್ ಫೇಸ್ಡ್ ದಿಸ್ ಸೆಕ್ಷುವಲ್ ಹರಾಸ್ಮೆಂಟ್ ಫಾರ್ ದ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಬೈ somebody from a close family circle, and ಆ ಕೇಸನ್ನು ಅವರು ಹೋರಾಟ ಮಾಡ್ತಾ ಇದ್ರು. ಆ ಕೇಸಲ್ಲೂ ಬಹಳ ಟಾರ್ಚರ್ ಅವ್ರಿಗೆ ಆಗ್ತಾ ಇತ್ತು. ಅದ್ರದ್ದು ವಿಚಾರವಾಗಿನೇ ನಾನು ಒಬ್ಬ IPS ಅಧಿಕಾರಿಯ ಅದರಲ್ಲಿ ಇನ್ವಾಲ್ವ್ ಇದ್ದಾನೆ ಅನ್ನೋ ಒಂದು ಸುದ್ದಿನ ಮೊದಲೇ ಬರೆದಿದ್ದೆ. ಅದಾದ್ಮೇಲೆ ಇದು ಆಯ್ತು. ಇದು ನನಗೆ ಗೊತ್ತಿರಲಿಲ್ಲ ಆಗಿರೋದು. ನಾನು ಏನು IPS ಅಧಿಕಾರಿಯ ವಿಚಾರವಾಗಿ ನಾನು ಬರೆದಿದ್ನೋ ಆ ವಿಚಾರವಾಗಿ ಒಂದ್ಸರ್ತಿ ನನಗೆ ಅವರು ಫೋನ್ ಮಾಡಿದ್ರು. ನಮ್ಗೆ ಯಾರು ಲಾಯರ್ ಇಲ್ಲ, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ಏನು ಅಂತ. ಸೊ ಯಾರಾದ್ರೂ ಪ್ರೋ ಬೋನೋ ಲಾಯರ್ ಇದಾರಾ ಏನು? ನಾನು ಯಾರೋ ಒಬ್ರು ಲಾಯರ್ನ ಪರಿಚಯ ಮಾಡಿಸ್ಕೊಟ್ಟೆ. ಆ ಲಾಯರ್ ಹತ್ರ ಅವರು ಹೋದಾಗ ಆ ಲಾಯರ್ IPS ಅಧಿಕಾರಿಯ ಕೇಸ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಆ ಲಾಯರ್ ಹತ್ರ ಅಳಲು ತೋಡ್ಕೊಂಡ್ರು. ನೋಡಿ, ನಮಗೆ ಈ ತರ ಎಲಿಜೆಡ್ಲಿ ಯಡಿಯೂರಪ್ಪ ಅವರು ಈ ತರ ಮಾಡಿದ್ದಾರೆ ನಮ್ಮ ಮಗಳಿಗೆ, ಏನ್ ಮಾಡೋದು ನಾವು? ಯಾರ ಹತ್ರ ಹೋದ್ರು ಯಾರು ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಅಂತ. ಸೊ ಆ ಲಾಯರ್ ಇದ್ದವ್ರು ನನಗೆ ಫೋನ್ ಮಾಡಿ, ನೋಡಿ
ಈ ತರ ಆಗಿದೆ, ನೀವು ಬೇರೆ ಯಾರ ರಿಪೋರ್ಟರ್ಗೆ ಹೇಳಿದ್ರೆ ಆಗಲ್ಲ, ಇದು ನೀವೇ ಬರಿಬೋದಾ, ನಿಮ್ಗೆ ಮಾಡ್ಬೋದಾ ನೀವು ಅಂತ ನನಗೆ ಫಸ್ಟ್ಗೆ ನಂಬಿಕೆ ಬಂದಿರಲಿಲ್ಲ. ಅಂದ್ರೆ ಯಾವುದನ್ನು ನಾವು ನಂಬಬಾರ್ದು ರಿಪೋರ್ಟರ್ ಆಗಿ, ಎಲ್ಲಾನು ಅನುಮಾನದ ಕಣ್ಣಿಂದನೇ ಹೌದು 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 ಯು ಹ್ಯಾವ್ ಟು ಸಿ, ಆ ಥರನೇ ನೋಡ್ಬೇಕಾಗತ್ತೆ. ನಾನೇನ್ ಮಾಡಿದೆ, ವಿಕ್ಟಿಮನ್ನ ಮಾತಾಡ್ಬೋದಾ ಅಂತ ಕೇಳಿದಾಗ ಅವರು ಓಕೆ ವಿಕ್ಟಿಮ್ನ ನಾವು ಕರ್ಕೊಂಬರ್ತೀವಿ ಅಂತ ಅವರು ಕರ್ಕೊಂಬಂದ್ರು ಒಂದು ಸ್ಥಳಕ್ಕೆ. ಅಲ್ಲಿ ನಾನು ವಿಕ್ಟಿಮ್ ಹತ್ರ ಒಂದು ಗಂಟೆ 1.5 ಗಂಟೆ ಮಾತಾಡಿದಾಗ ನನಗೆ ಕನ್ವಿನ್ಸ್ ಆಯ್ತು ಇವರು ಹೇಳ್ತಾ ಇರೋದು ನಿಜ ಸತ್ಯ ಅಂತ, ಸತ್ಯ ಇದೆ ಅಂತ. ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಅವ್ರ ಹತ್ರ ಒಂದು ವಿಡಿಯೋನು ಆಡಿಯೋ ಇತ್ತು, ಇತ್ತು. ಆಡಿಯೋ ಇತ್ತು, ವಿಡಿಯೋ ಇತ್ತು. ಅವ್ರು ಹೋಗಿ ಆಮೇಲೆ ಕನ್ಫ್ರಂಟ್ ಮಾಡೋದು, ಅಂದ್ರೆ ಇನ್ಸಿಡೆಂಟ್ ಆದ್ಮೇಲೆ ಕನ್ಫ್ರಂಟ್ ಮಾಡೋದು. ಇವಾಗ ಅಲ್ಲಿದ್ದೆ ಆ ಇನ್ಸಿಡೆಂಟ್ ಆಗಿರೋ ವಿಡಿಯೋ ಇದ್ರೆ ನಮಗೆ ಮತ್ತೆ ಅನುಮಾನ ಬರುತ್ತೆ, ಇದೇನಿದು ಹನಿ ಟ್ರ್ಯಾಪ್ ಇರ್ಬೋದಾ ಅಥವಾ ಇನ್ನೊಂದೇನೋ ಎಕ್ಸ್ಟಾರ್ಷನ್ ಮಾಡಕ್ಕೆ ಅವ್ರು ಆತರ ಮಾಡಿರ್ಬೋದೋ ಒಂದು ಅನುಮಾನಗಳು ಬರುತ್ತೆ. ಬಟ್ ಅದು ಆ ಥರದ ವಿಡಿಯೋ ಅಲ್ಲ, ಇದು ಇನ್ಸಿಡೆಂಟ್ ಆದ್ಮೇಲೆ ಮಗಳು ತಾಯಿಗೆ ಅದನ್ನ ಹೇಳಿದ್ಮೇಲೆ, ಆ ಥರ ಇನ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ಮೇಲೆ ಅವ್ರ ತಾಯಿ ಮತ್ತೆ ಅಲ್ಲಿಗೆ ಹೋಗಿ, ಆ ಮೀಟಿಂಗ್ ಮುಗಿದ್ಮೇಲೆ ಹೊರಗಡೆ ಬಂದು ಮತ್ತೆ ಅಲ್ಲಿಗೆ ಹೋಗಿ ಯಡಿಯೂರಪ್ಪ ಅವ್ರನ್ನ ಕನ್ಫ್ರಂಟ್ ಮಾಡುವಂತ ವಿಡಿಯೋ ಇದ್ದಿದ್ದು. ಸೊ ಅದಕ್ಕೆ ನನಗೆ ಅದು ಬಹಳ ಜೆನ್ವಿನ್ ಅಂತ ಕಂಡು ಬಂದು, ನಾನು ಯಾರಿಗೆ ಹೇಳಬೇಕೋ, ಯಾರಿಗೆ ಹೇಳಿದ್ರೆ ಅಂದ್ರೆ ಆ ಸಂದಿಗ್ಧ ಪೊಲಿಟಿಕಲ್ ಏನೋ ಇದು ಯಾವುದು ಸಿನಾರಿಯೋ ಅದು, ಅಂದ್ರೆ ಅವ್ರ ವಿರುದ್ಧ ಯಾರು ರೆಡಿ ಇರಲ್ಲ FIR ರಿಜಿಸ್ಟರ್ ಮಾಡಕ್ಕೆ. ಸೊ ಕೆಲವು ಲೀಡರ್ಸ್ಗಳನ್ನ ನಾವು ಬೈಪಾಸ್ ಮಾಡಬೇಕು ಈ ವಿಚಾರದಲ್ಲಿ. ಸೊ ಯಾರ ಹತ್ರ ನಾವು ಮಾತಾಡಿದ್ರೆ ರಿಜಿಸ್ಟರ್ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡು ಅವ್ರ ಹತ್ರ ಮಾತಾಡಿ ಆಮೇಲೆ ರಿಜಿಸ್ಟ್ರು ಆಯ್ತದು. ಅಂದ್ರೆ ನಾವು ಯಾರ ಹತ್ರ ಮಾತಾಡ್ಬೇಕೋ ಅವ್ರ ಹತ್ರ ನಾನು ಮಾತಾಡಿದೆ, ಬಿಕಾಸ್ ವಿಕ್ಟಿಮ್ಗೆ ಜಸ್ಟಿಸ್ ಸಿಗಬೇಕು ಅನ್ನೋ ಕಾರಣದಿಂದ ಮಾತಾಡಾದ್ಮೇಲೆ ಅವರು ಅಲ್ಲೂ ಬಹಳ ಕಷ್ಟ ಆಯ್ತು ರಿಜಿಸ್ಟರ್ ಮಾಡಕ್ಕೆ. ಶುರುನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ ಅಂತ ಅಂದ್ರು. 7:30 ಏನೋ ಹೋಗಿದ್ರು ಅವರು. 11:30 ಗಂಟೆ ಅಷ್ಟೊತ್ತಿಗೆ ರಿಜಿಸ್ಟರ್ ಆಗಿದೆ. ಅಂದ್ರೆ ಅದು ಎಲ್ಲಿಂದನೋ ಹೋಗಿ ಯಾರಿಂದನೋ ಫೋನ್ ಬಂದು ಅದಾದ್ಮೇಲೆ ರಿಜಿಸ್ಟರ್ ಆಗಿರೋದು. ಅಂದ್ರೆ ನಂಬರ್ 2 ಏನಿದ್ರು ನಮ್ಮ ಕರ್ನಾಟಕದಲ್ಲಿ ಇವಾಗಿದ್ದಾರೆ, ಅವ್ರಿಗೂ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರು ರಿಜಿಸ್ಟರ್ ಆದ್ಮೇಲೆ ಸೆಕೆಂಡ್ ಡೇ ಹೋಮ್ ಮಿನಿಸ್ಟರ್ನ ಹೋಗಿ ಮಾತಾಡಿ ಬಂದಿರೋದು, ಏನಿದೆ ಕತೆ, ಏನಾಗಿದೆ ಅಂತ. ಸೊ ಬಹಳ ಅಂದ್ರೆ ಒಂದು ವಾರ 10 ದಿವಸ ಬಹಳ ಕಷ್ಟಪಟ್ಟು ಅದನ್ನ ಕೇಸ್ ರಿಜಿಸ್ಟರ್ ಮಾಡಿದ್ದು. ಸೊ ಇವಾಗ ಇಲ್ಲಿ ತನಕ ಬಂದಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಮತ್ತೆ ಅವರು ಹೋಗಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲೂ ಇವ್ರ ಪರ ವಕೀಲರು, ಮೋಸ್ಟ್ಲಿ ವಕಾಲತ್ ಯಾರು ವಿಕ್ಟಿಮ್ ಪರ ವಕೀಲರು, ಹೆಂಗೂ ಸ್ಟೇಟ್ ಅಂತ ಅಪೋಸ್ ಮಾಡುತ್ತೆ, ರವಿವರ್ಮ ಕುಮಾರ್ ಅವರು ಇದ್ದಾರೆ ಅದರಲ್ಲಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಲ್ಲಿದೆ ಹೈಕೋರ್ಟ್ ಅಲ್ಲಿ ಅದು ಅವ್ರ ಫೇವರ್ ಆಗಿಲ್ಲ, ಯಡಿಯೂರಪ್ಪ ಅವ್ರ ಫೇವರ್ ಆಗಿಲ್ಲ. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ವಿಕ್ಟಿಮ್ ಪರವಾಗಿನೂ ನಾಳೆ ನಾಡಿದ್ರಲ್ಲಿ ಮೋಸ್ಟ್ಲಿ ವಕಾಲತ್ ಹಾಕ್ತಾರೆ. ಅಲ್ಲೂ ನನ್ನ ಪ್ರಕಾರ ಅದು ರಿಜೆಕ್ಟ್ ಆಗ್ಬೋದು. ಕಲೆಕ್ಟಿವ್ ಐ ಹೋಪ್ ದ ಜುಡಿಷಿಯರಿ ವಿಲ್ ಟೇಕ್ ರೈಟ್ ಡಿಸಿಷನ್. ಅದಾದ್ಮೇಲೆ ಟ್ರಯಲ್ಗೆ ಬರುತ್ತೆ. ಆಮೇಲೆ ವಿಕ್ಟಿಮು ಬಹಳ ಸ್ಟ್ರಾಂಗ್ ಆಗಿ ಇದ್ದಾರೆ. 163 ಇವಾಗ 183 ಅಲ್ವಾ, 164 ಅನ್ಸುತ್ತೆ. ಸೊ 164 ಅವಾಗ 164 ಬಹಳ ಸ್ಟ್ರಾಂಗ್ ಆಗಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಕಾನ್ವಿಕ್ಷನ್ ಆಗ್ಬೋದು. ತುಂಬಾ ಧನ್ಯವಾದಗಳು. ಬಹಳ ಲೆಂತಿಯಾಗಿ ಮಾತಾಡಿದಿರ, ಎಲ್ಲ ವಿಷಯಗಳನ್ನು ಕೂಡ ಬಹಳ ಮಾಡಿದಿರ. ತುಂಬಾ ವಿಷಯಗಳನ್ನ ಬಿಟ್ವೀನ್ ದ ಲೈನ್ಸ್ ಕೂಡ ಹೇಳಿದಿರ. ಅದನ್ನ ನಮ್ಮ ವೀಕ್ಷಕರು ಅರ್ಥ ಮಾಡ್ಕೋತಾರೆ ಅಂತ ನಾನು ಭಾವಿಸ್ತೀನಿ. BLR ಪೋಸ್ಟ್ ಅದು ನಿಜವಾಗ್ಲೂ ಸಂತ್ರಸ್ತರು ಯಾರಿದ್ದಾರೆ, ನಿಜವಾಗ್ಲೂ ಅಂದ್ರೆ ಸಂತ್ರಸ್ತರು ಅಂತ ಹೇಳ್ಕೊಂಡು ಎಲ್ಲರೂ ಬಂದ್ಬಿಡ್ತಾರೆ ಇವಾಗ ಇದಂತ ಸನ್ನಿವೇಶ. ಅಂತ ನಿಜವಾದ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ದಿಕ್ಕಿನಲ್ಲಿ ಅಂದ್ರೆ ಜರ್ನಲಿಸಂ ಕೂಡ ಅಂದ್ರೆ ಜನರ ಪಕ್ಷಪಾತಿಯಾಗಿರ್ಬೇಕು ಅಂತ ಅನ್ಕೊಂಡ್ ಬಂದವ ನಾನು. ಅಂದ್ರೆ ಶೋಷಿತರು ನೊಂದವರ ಪಕ್ಷಪಾತಿಯಾಗಿ ಇರ್ಬೇಕು ಅಂತೇಳಿ ಅದೇ ರೀತಿ BLR ಪೋಸ್ಟ್ ಒಂದು ದೊಡ್ಡ ಹೆಜ್ಜೆಯನ್ನ ಮೈಲಿಗಳನ್ನ ಇಡ್ತಾ ಹೋಗ್ಲಿ ಅಂತ ನಮ್ಮ ಡಿಟಾಕ್ಸ್ ನ ಎಲ್ಲ ವೀಕ್ಷಕರ ಪರವಾಗಿ ನಿಮ್ಗೆ ಹಾರೈಸ್ತೇನೆ. ಥ್ಯಾಂಕ್ ಯು. ಇದು ಇನ್ನೊಂದು ನಮ್ಮನ್ನ ರೆಕಗ್ನೈಸ್ ಮಾಡಿ ನೀವು ಮಾತಾಡ್ಸಿದಕ್ಕೆ ಥ್ಯಾಂಕ್ ಯು. ಆಮೇಲೆ ಇದು ಫಸ್ಟ್ ಯಾರೋ ಒಬ್ರು ನನ್ನನ್ನು ಮಾತಾಡ್ಸೋದು. ನಾನು ಯಾವತ್ತು ಬೇರೆಯವ್ರನ್ನ ಮಾತಾಡಿಸ್ತಾ ಇದ್ದೆ. ನಾನು ಮಾತಾಡಿದ್ರೆ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಸೊ ಮಚ್. ಓಕೆ ವೆಲ್ಕಮ್.